Hello everyone, welcome back to Mechanics of Material lecture series. In the previous video, we have learned about load, stress and types of stresses. Today, we will study another important concept called strain. We will understand what is strain is, its different types, and finally to learn about Poisson's ratio. So let's begin to learn about strain and its types. First of all, you should know the meaning of strain. ಏನು ಸ್ಟ್ರೈನ್ ಅಂತ ಹೇಳಿದ್ರೆ ವೆನ್ ಎ ಮೆಟೀರಿಯಲ್ ಇಸ್ ಸಬ್ಜೆಕ್ಟೆಡ್ ಟು ಅನ್ ಎಕ್ಸ್ಟರ್ನಲ್ ಲೋಡ್. ನಿಮ್ಗೆ ಗೊತ್ತಿದೆ, ಯಾವಾಗ ಲೋಡ್ ಅಪ್ಲೈ ಆಗುತ್ತೆ ಆವಾಗ ಸ್ಟ್ರೆಸ್ ಬರುತ್ತೆ, ಯಾವಾಗ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೋ ಆವಾಗ ಸ್ಟ್ರೈನ್ ಕ್ರಿಯೇಟ್ ಆಗುತ್ತೆ. ಸೊ ವೆನ್ ಅ ಮೆಟೀರಿಯಲ್ ಇಸ್ ಸಬ್ಜೆಕ್ಟೆಡ್ ಟು ಅನ್ ಎಕ್ಸ್ಟರ್ನಲ್ ಲೋಡ್, ಇಟ್ ಅಂಡರ್ಗೋಸ್ ಅ ಸ್ಮಾಲ್ ಚೇಂಜ್ ಇನ್ ಡೈಮೆನ್ಷನ್. ಯಾವಾಗಲೂ ಅಷ್ಟೇ, ನೀವು ಲೋಡ್ ಅಪ್ಲೈ ಮಾಡಿದಾಗ ಅದ್ರದ್ದು ಡೈಮೆನ್ಷನ್ನು ಸ್ವಲ್ಪ ಚೇಂಜ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು 30 mm ಇದ್ದಿದ್ದು 31-32 mm ಆಗಿ ಎಕ್ಸ್ಪ್ಯಾಂಡ್ ಆಗ್ಬೋದು. I'm just saying for an example. This change may be increase or decrease in length. So increase or decrease in length ಅಂತ ಯಾವಾಗ ಹೇಳ್ತೀವಿ? ಇನ್ಕ್ರೀಸ್ ಇನ್ ಲೆಂತ್ ಆಗೋದು ಯಾವಾಗ ಟೆನ್ಸೈಲ್ ಲೋಡ್ ಅಪ್ಲೈ ಆದಾಗ, ಡಿಕ್ರೀಸ್ ಇನ್ ಲೆಂತ್ ಆಗೋದು ಯಾವಾಗ ಕಂಪ್ರೆಸಿವ್ ಲೋಡ್ ಅಪ್ಲೈ ಆದಾಗ. ಸೊ ಇದು ನಿಮಗೆಲ್ಲ ಗೊತ್ತಿದೆ. ಸ್ಟ್ರೆಸ್ಸಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟೆನ್ಸೈಲ್ ಸ್ಟ್ರೆಸ್ ಅಂದರೆ ಇಲಾಂಗೇಟ್ ಆಗುತ್ತೆ, ಕಂಪ್ರೆಸಿವ್ ಸ್ಟ್ರೆಸ್ ಅಂದರೆ ಕಂಪ್ರೆಸ್ ಆಗುತ್ತೆ ಅಥವಾ ರೆಡ್ಯೂಸ್ ಆಗುತ್ತೆ ಲೆಂತ್ ಅಂತ. ಸೊ ಜನರಲಿ ಟೆನ್ಸೈಲ್ ಸ್ಟ್ರೈನ್, ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಆಫ್ ಸ್ಟ್ರೈನ್. ಯೂಶಲಿ ಸ್ಟ್ರೈನ್ ಅಂತ ಹೇಳಿದ್ರೆ ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್ ಅಂತ ಕರಿತೀವಿ. ಇದಕ್ಕೆ ಸಿಂಬಲ್ಲು ಎಪ್ಸಲಾನ್ ಅಂತ ಕರಿತೀವಿ. ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್. ಸೊ ದಿಸ್ ಇಸ್ ಜನರಲ್ ಡೆಫಿನೇಷನ್ ಆಫ್ ಸ್ಟ್ರೈನ್ ಆ್ಯಂಡ್ ದೆರ್ ಇಸ್ ನೋ ಯೂನಿಟ್ ಹಿಯರ್. ಎಸ್ ಐ ಯೂನಿಟ್ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಡೈಮೆನ್ಷನ್ ಇಟ್ ಮೇ ಬಿ ಲೆಂತ್ದು ಮಿಲಿಮೀಟರ್ ಇರುತ್ತೆ, ಒರಿಜಿನಲ್ ಲೆಂತ್ದು ಮಿಲಿಮೀಟರ್ ಇರುತ್ತೆ. ಇಟ್ ದೋಸ್ ಆರ್ ಗೆಟ್ ಕ್ಯಾನ್ಸಲ್ಡ್. ಇಟ್ ಈಸ್ ಅ ವ್ಯಾಲ್ಯೂ ಅಷ್ಟೇ. ಸ್ಟ್ರೈನ್ ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ಪರ್ಸೆಂಟೇಜಲ್ಲಿ ಹೇಳ್ತೀವಿ ಅಥವಾ ರೇಷಿಯೋದಲ್ಲಿ ಹೇಳ್ತೀವಿ, ಪಾಯಿಂಟಲ್ಲಿ ಹೇಳ್ತೀವಿ. ಅದಕ್ಕೆ ಯಾವುದೇ ಎಸ್ ಐ ಯೂನಿಟ್ ಇಲ್ಲ. ಸೊ ಸ್ಟ್ರೈನ್ ಕ್ಯಾಲ್ಕುಲೇಟ್ ಮಾಡುವಾಗ ಯಾವುದೇ ಯೂನಿಟ್ ಬರಿಬೇಡಿ. ಕಮಿಂಗ್ ಟು ದ ಟೆನ್ಸೈಲ್ ಸ್ಟ್ರೈನ್. ಟೆನ್ಸೈಲ್ ಸ್ಟ್ರೈನ್ ಅಂತ ಹೇಳಿದ್ರೆ ವೆನ್ ಅ ಮೆಂಬರ್ ಇಸ್ ಪುಲ್ಡ್ ಬೈ ಟೆನ್ಸೈಲ್ ಫೋರ್ಸ್, ಯು ಕ್ಯಾನ್ ಸಿ ಟೆನ್ಸೈಲ್ ಫೋರ್ಸಿಂದ ಏನಾದರೂ ಎಳೆದ್ರೆ ಬರುವಂತಹ ಫೋರ್ಸ್ಗೆ ನಾವು ಟೆನ್ಸೈಲ್ ಸ್ಟ್ರೈನ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಟೆನ್ಸೈಲ್ ಸ್ಟ್ರೈನ್ ಅಂತ ಮಾಡಿದಾಗ ದ ಲೆಂತ್ ವಿಲ್ ಬಿ ಇನ್ಕ್ರೀಸಸ್. ಇನ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಹೇಳೋದಾದರೆ ಚೇಂಜ್ ಇನ್ ಅಥವಾ ಇನ್ಕ್ರೀಸ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಅಂತ ಮಾಡಿದ್ರೆ ಟೆನ್ಸೈಲ್ ಸ್ಟ್ರೈನ್ ಫಾರ್ಮುಲಾ ಅಂತ ಕರಿತೀವಿ. ಇನ್ಕ್ರೀಸ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಒರಿಜಿನಲ್ ಲೆಂತ್ ಏನಿರುತ್ತೋ ಮೇಲ್ಗಡೆ ಎಷ್ಟು ಇನ್ಕ್ರೀಸ್ ಆಯಿತು ಅನ್ನೋದಕ್ಕೆ ಡೆಲ್ಟಾ ಎಲ್ ಅಂತ ಕರಿತೀವಿ. ಎಪ್ಸಲಾನ್ ಅಂದರೆ ಸಿಂಬಲ್ಲು, ಇಲ್ಲಿ ಟಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದಟ್ ಇಸ್ ಅ ಟೆನ್ಸೈಲ್ ಸ್ಟ್ರೈನ್ ಅಂತ ಅರ್ಥ. ಒರಿಜಿನಲ್ ಲೆಂತ್. ಸೊ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆ ಮಿಲಿಮೀಟರ್ ಇರೋದ್ರಿಂದ ನೋ ಯೂನಿಟ್ ಫಾರ್ ದಿಸ್ ಆಲ್ಸೋ. ಇನ್ನು ಕಂಪ್ರೆಸಿವ್ ಸ್ಟ್ರೈನ್ ಅಂತ ಹೇಳಿದ್ರೆ ಇಫ್ ದ ಫೋರ್ಸ್ ಅಪ್ಲೈಡ್ ಇಸ್ ಕಂಪ್ರೆಸಿವ್, ಏನಾದರೂ ಲೋಡ್ ಏನಾದರೂ ಈ ಥರ ಆದರೆ, ಅಗೈನ್ ಇಲ್ಲಿ ನಾವು ಆಲ್ರೆಡಿ ಎಲಾಂಗೇಷನ್ ಅಂತ ತೊಗೊಂಡು ನ್ಯೂಮರೇಟರ್ಗೆ ಇಲ್ಲಿ ಏನಂತ ತಗೋಬೇಕಾಗುತ್ತೆ, ರಿಡಕ್ಷನ್ ಇನ್ ಲೆಂತ್ ಅಂತ ತಗೋಬೇಕಾಗುತ್ತೆ, ಅಂದರೆ ಡಿಕ್ರೀಸ್ ಇನ್ ಲೆಂತ್ ಅಂತ. ಸೊ ಡಿಕ್ರೀಸ್ ಆಗೋದ್ರಿಂದ ನಿಮಗೆ ನೆಗೆಟಿವ್ ವ್ಯಾಲ್ಯೂ ಬಂದಿರುತ್ತೆ ಇಲ್ಲಿ. ಅಂದರೆ ಫೈನಲ್ ವ್ಯಾಲ್ಯೂ ಇನಿಷಿಯಲ್ ವ್ಯಾಲ್ಯೂ ಮೈನಸ್ ಫೈನಲ್ ವ್ಯಾಲ್ಯೂ ಮಾಡಿದಾಗ, ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಮಾಡಿದಾಗ ವಿಲ್ ಗೆಟ್ ಎ ನೆಗೆಟಿವ್ ವ್ಯಾಲ್ಯೂ. ದಟ್ಸ್ ವೈ ಹಿಯರ್ ಇಟ್ ಇಸ್ ನೆಗೆಟಿವ್. ನೆಗೆಟಿವ್ ಯಾಕೆ ಆಗ್ತಾ ಇದೆ ಅಂದರೆ ಇದು ಲೆಂತ್ ಡಿಕ್ರೀಸ್ ಆಗ್ತಾ ಇದೆ, ಅದಕ್ಕೋಸ್ಕರ. ಸೊ ಬಿಲ್ಡಿಂಗ್ ಕಾಲಮ್ಸು, ಪಿಲ್ಲರ್ಸು, ಹೈಡ್ರಾಲಿಕ್ ಪ್ರೆಸ್ಸು ಅಲ್ಲೆಲ್ಲ ನಾವು ಕಂಪ್ರೆಸಿವ್ ಸ್ಟ್ರೈನ್ನ ನೋಡ್ತೀವಿ. ಟೈರಾಯ್ಡು, ಸಸ್ಪೆನ್ಷನ್ ಬ್ರಿಡ್ಜ್ ಕೇಬಲಲ್ಲೆಲ್ಲ ನಾವು ನಾರ್ಮಲ್ ಟೆನ್ಸೈಲ್ ಸ್ಟ್ರೈನ್ನ ನೋಡ್ತೀವಿ. ಸೊ ದೀಸ್ ಆರ್ ದ ಫಾರ್ಮುಲಾಸ್ ಯು ಶುಡ್ ರಿಮೆಂಬರ್ ವೆನ್ ಎವರ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಎ ಸ್ಟ್ರೈನ್. ಸೊ ಸ್ಟ್ರೆಸ್ ಅನ್ನೋದು ನಮಗೆ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅನ್ನೋದನ್ನು ತೋರಿಸಿದ್ರೆ, ಸ್ಟ್ರೈನ್ ಅನ್ನೋದು ಎಷ್ಟು ಡಿಫಾರ್ಮ್ ಆಗ್ತಾ ಇದೆ ಮೆಟೀರಿಯಲ್ ಅನ್ನೋದನ್ನು ನಮಗೆ ತೋರಿಸುತ್ತೆ. ಅದು ಫಾರ್ಮುಲಾಸು ಮತ್ತು ಯೂನಿಟ್ಸು ಮತ್ತು ಅದ್ರ ಮೀನಿಂಗನ್ನು ನೀವು ನೀಟಾಗಿ ನೋಡ್ಕೊಳ್ಳಿ. ಬಿಕಾಸ್ ದ ಎಕ್ಸಾಮಲ್ಲಿ ನೀವು ಕೇಳುವಂತಹ ಕ್ವಶನ್ನು ಡಿಫರೆನ್ಸ್ ಬಿಟ್ವೀನ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಅಂತ ಕೇಳಬಹುದು. ಹಾಗಾಗಿ ಸ್ಟ್ರೆಸ್ ಡೆಫಿನಿಷನು, ಸ್ಟ್ರೈನ್ ಡೆಫಿನಿಷನು, ಸ್ಟ್ರೆಸ್ ಫಾರ್ಮುಲಾ, ಸ್ಟ್ರೈನ್ ಫಾರ್ಮುಲಾ ಆ್ಯಂಡ್ ಯೂನಿಟ್ಸ್ ಆ್ಯಂಡ್ ದ ನೇಚರ್ ಆಫ್ ಸ್ಟ್ರೆಸ್ಸಸ್, ಅಂದರೆ ಯಾವ ಥರ ಮೆಟೀರಿಯಲ್ಲು, ಯಾವ ಥರ ಲೋಡು, ಅದೆಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಕಮಿಂಗ್ ಟು ದ ಅದರ್ ಟೈಪ್ ಆಫ್ ಸ್ಟ್ರೈನ್, ಶಿಯರ್ ಸ್ಟ್ರೆಸ್ ಬಗ್ಗೆ ತಿಳ್ಕೊಂಡ್ರಿ. ವೆನ್ ಎವರ್ ಶಿಯರ್ ಸ್ಟ್ರೆಸ್ ಇಸ್ ಹ್ಯಾಪ್ನಿಂಗ್, ನೋಡಿ ಲೋಡ್ ಪ್ಯಾರಲಲ್ ಆಗಿ ಆಗ್ತಾ ಇದೆ ಮೇಲ್ಗಡೆ ಮತ್ತು ಕೆಳಗಡೆ. ಸೊ ಒರಿಜಿನಲ್ ಆಗಿ ರೆಕ್ಟ್ಯಾಂಗಲ್ ಇದ್ದ ಶೇಪ್ ಏನಾಯಿತು, ಇಟ್ ವಿಲ್ ಡಿಸ್ಪ್ಲೇಸ್ ಟು ಸಮ್ ಡಿಸ್ಟೆನ್ಸ್ ಕಾಲ್ಡ್ ಡೆಲ್ಟಾ ಅಂತ ಕರಿತೀವಿ. ಸೊ ಇಲ್ಲಿ ಟ್ಯಾಂಜೆನ್ಷಿಯಲ್ ಲೋಡ್ ಅಪ್ಲೈ ಆದಾಗ ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಲ್ಯಾಟರಲ್ ಡಿಸ್ಪ್ಲೇಸ್ಮೆಂಟ್ ಅಪ್ಪರ್ ಫೇಸಲ್ಲಿ. ಮತ್ತು ಟು ಓವರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೇಸಸ್ ಎಸ್ ಲೆಂತ್ ಇದ್ದಾಗ ಶಿಯರ್ ಸ್ಟ್ರೈನ್ಗೂ ಕೂಡ ದ ಡೆಫಿನೇಷನ್ ಆಫ್ ಶಿಯರ್ ಸ್ಟ್ರೈನ್ ಇಸ್ ದ ರೇಷಿಯೋ ಆಫ್ ಚೇಂಜ್ ಡಿಫಾರ್ಮೇಷನ್ ಟು ದ ಒರಿಜಿನಲ್ ಲೆಂತ್ ಅಂತ ಕರಿತೀವಿ. ಡಿಫಾರ್ಮೇಷನ್ ಅಂತ ಹೇಳಿದ್ರೆ ಲ್ಯಾಟ್ರಲ್ ಡಿಸ್ಪ್ಲೇಸ್ಮೆಂಟು, ಎಲ್ಲ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಅಪ್ಪರ್ ಆ್ಯಂಡ್ ಲೋಯರ್ ಫೇಸ್. ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ ಶಿಯರ್ ಸ್ಟ್ರೈನ್. ಸೊ ಶಿಯರ್ ಸ್ಟ್ರೈನ್ ಯೂಶುವಲಿ
ಇಟ್ ಚೇಂಜಸ್ ದ ಶೇಪ್ ಆರ್ ಆ್ಯಂಗಲ್ ಚೇಂಜ್ ಆಗುತ್ತೆ, ಲೆಂತ್ ಏನೂ ವೇರಿ ಆಗಲ್ಲ. ಇಲ್ಲಿ ಬರೀ ಆ್ಯಂಗಲ್ ಅಥವಾ ಶೇಪ್ ಮಾತ್ರ ಚೇಂಜ್ ಆಗೋದ್ರಿಂದ ಬೋಲ್ಟ್ಸು, ರಿವೆಟ್ಸು, ಕೀಸು ಅಲ್ಲೆಲ್ಲ ನಾವು ಶಿಯರ್ ಸ್ಟ್ರೈನ್ನ ನೋಡ್ತೀವಿ. The next important topic is longitudinal and lateral strain. Longitudinal, as the name indicates, the strain produced along the direction of applied load. ಯಾವ ಒಂದು ಕಾಂಪೊನೆಂಟ್ಗೆ ಲೋಡ್ ಅಪ್ಲೈ ಆಗ್ತಾ ಇರುತ್ತೋ ಈ ಡೈರೆಕ್ಷನಲ್ಲಿ, ಇಟ್ ಮೇ ಬಿ ಟೆನ್ಸೈಲ್ ಆರ್ ಇಟ್ ಮೇ ಬಿ ಕಂಪ್ರೆಸಿವ್. ಇದು ಕಂಪ್ರೆಸಿವ್ ಲೋಡ್, ಇದು ಟೆನ್ಸೈಲ್ ಲೋಡ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, ಸ್ಟ್ರೈನ್ ಪ್ರೊಡ್ಯೂಸ್ ಆಗೇ ಆಗುತ್ತೆ. ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸ್ಟ್ರೈನ್ ಏನು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಡೆಲ್ಟಾ ಎಲ್ ಬೈ ಎಲ್. ಇಲ್ಲೂ ಕೂಡ ಡೆಲ್ಟಾ ಎಲ್ ಬೈ ಎಲ್ ಏನೇ, ಬಟ್ ಹಿಯರ್ ಇಟ್ ಈಸ್ ನೆಗೆಟಿವ್ ಬಿಕಾಸ್ ದ ಲೆಂತ್ ಇಸ್ ಗೆಟಿಂಗ್ ರಿಡ್ಯೂಸ್ಡ್. ಇಲ್ಲಿ ನನಗೆ ಶಾರ್ಟ್ ಆಗುತ್ತೆ, ಇಲ್ಲಿ ಎಲಾಂಗೇಟ್ ಆಗುತ್ತೆ. ಈ ಥರ ಸ್ಟ್ರೈನ್ ಆಗಿದ್ರೆ ಅದಕ್ಕೆ ನಾವು ಲ್ಯಾಟರಲ್ ಅಥವಾ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಅಂತ ಕರಿತೀವಿ. ದೆರ್ ಇಸ್ ಅನದರ್ type of strain which is very much important for calculating Poisson's ratio, that is lateral strain. So lateral strain andre enu? The strain produced perpendicular to the direction of applied load. Illi same load apply ಆಗ್ತಾ ಇದೆ, ಲೆಂತ್ ಚೇಂಜ್ ಆಗ್ತಿರೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ವಾಟ್ ಅಬೌಟ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್? ಇಲ್ಲೂ ಕೂಡ ನಿಮಗೆ ಡಯಾಮೀಟರ್ ಎಷ್ಟೋ ಇರುತ್ತೆ, ಈ ಡಯಾಮೀಟರ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಒರಿಜಿನಲ್ ಡಯಾಮೀಟರ್ ಡಿ ಇದ್ದಿದ್ದು ಚೇಂಜ್ ಇನ್ ಡಯಾಮೀಟರ್ ಡೆಲ್ಟಾ ಡಿ ಆಗುತ್ತೆ. ಡೆಲ್ಟಾ ಡಿ ಬೈ ಡಿ ಮಾಡಿದಾಗ ಬರುವಂತಹ ರೇಷಿಯೋಗೆ ನಾವು ಲ್ಯಾಟ್ರಲ್ ಸ್ಟ್ರೈನ್ ಅಂತ ಕರಿತೀವಿ. ಡಯಾಮೀಟರ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು, ಅಥವಾ ಎನಿ ಕ್ರಾಸ್ ಸೆಕ್ಷನ್ ಇನ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಅಪ್ಲೈಯಿಂಗ್ ಅ ಲೋಡ್ ಕಾಲ್ಡ್ ಲ್ಯಾಟ್ರಲ್ ಸ್ಟ್ರೈನ್. ಸೊ ಈ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಮತ್ತು ಲ್ಯಾಟ್ರಲ್ ಸ್ಟ್ರೈನ್ ಎರಡೂ ರೇಷಿಯೋ ತೆಗೆದಾಗ ಸಿಗುವಂತಹ ರೇಷಿಯೋಗೆ ನಾವು ಪಾಯ್ಸನ್ಸ್ ರೇಷಿಯೋ ಅಂತ ಕರಿತೀವಿ. ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ದ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಇಸ್ known as Poisson's ratio. Very simple definition, you can able to easily recall this definition in a easier manner. ಹಾಗಾಗಿ ಯಾರು ಮರಿಬೇಡಿ ಇದನ್ನು. ಟ್ರಾನ್ಸ್ಫರ್ ಸ್ಟ್ರೈನ್ ಅಂತಲೂ ಕರೀತಾರೆ ಅದಕ್ಕೆ, ಅಥವಾ ಲ್ಯಾಟ್ರಲ್ ಸ್ಟ್ರೈನ್ ಅಂತಲೂ ಕರೀತಾರೆ, ಡಿವೈಡೆಡ್ ಬೈ ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ಈ ಎರಡು ರೇಷಿಯೋಗೆ ನಾವು ಪಾಯ್ಸನ್ಸ್ ರೇಷಿಯೋ ಅಂತ ಕರಿತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೇಷಿಯೋ ಫಾರ್ ವೇರಿಯಸ್ ಮೆಟೀರಿಯಲ್ಸ್. ವಾಟ್ ಈಸ್ ದ ಪಾಯ್ಸನ್ಸ್ ರೇಷಿಯೋ ಅಂದರೆ, ನೀವು ಲೋಡ್ ಅಪ್ಲೈ ಮಾಡಿದಾಗ ಲ್ಯಾಟ್ರಲ್ ಡೈರೆಕ್ಷನ್ ಮತ್ತು ಲಾಂಜಿಟ್ಯೂಡಿನಲ್ ಡೈರೆಕ್ಷನ್ ಎರಡೂ ಕಡೆ ಡಿಫಾರ್ಮೇಷನ್ ಆಗುತ್ತೆ. ಆ ಎರಡು ರೇಷಿಯೋನ ನಾವು ಪಾಯ್ಸನ್ಸ್ ರೇಷಿಯೋ ಅಂತ ಕರಿತೀವಿ ಅಂತ ತಿಳ್ಕೊಂಡ್ವಿ. ಕಾಂಕ್ರೀಟಲ್ಲಿ ನೀವು ಲೋಡ್ ಅಪ್ಲೈ ಮಾಡಿದ್ರೆ ಮ್ಯಾಕ್ಸಿಮಮ್ ಪಾಯ್ಸನ್ಸ್ ರೇಷಿಯೋ ವಿಲ್ ಗೆಟ್ ಇಸ್ 0.2. ಕ್ಯಾಸ್ಟ್ ಐರನ್ ಬ್ರಿಟಲ್ ಮೆಟೀರಿಯಲ್ ಆಗಿರೋದ್ರಿಂದ ಇಟ್ ವಿಲ್ ನಾಟ್ ಎಲಾಂಗೇಟ್ ಮಚ್. ಸೊ ದ ಪಾಯ್ಸನ್ಸ್ ರೇಷಿಯೋ ಇಸ್ ವೇರೀಸ್ ಫ್ರಮ್ 0.23 to 0.27. ದ ಸ್ಟೀಲ್ ಇಸ್ ದ ಮೆಂಬರ್ ವಿಚ್ ವಿ ಯೂಸ್ ಇನ್ ಅ ರೆಗ್ಯುಲರ್ ಬೇಸಿಸ್. ಎಲ್ಲ ಕಾಂಪೊನೆಂಟಲ್ಲಿ ನಾವು ಮ್ಯಾಕ್ಸಿಮಮ್ ಸ್ಟೀಲ್ ನೋಡೋದ್ರಿಂದ ಪಾಯ್ಸನ್ಸ್ ರೇಷಿಯೋ 0.25 ಇಂದ 0.33 ತನಕ ಇರುತ್ತೆ. ರಬ್ಬರ್ ಎಲಾಂಗೇಟ್ ಜಾಸ್ತಿ ಆಗೋದ್ರಿಂದ ಡಿಫಾರ್ಮೇಷನ್ನು, ಅದಕ್ಕೆ ನಾವು 0.48 ಇಂದ 0.5 ತನಕ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕಾರ್ಕ್ ಮೆಟೀರಿಯಲ್ಲು ಯೂಶ್ವಲಿ ಪಾಯ್ಸನ್ಸ್ ರೇಷಿಯೋ ಇರೋದಿಲ್ಲ, ನೀವು ಇಟ್ ಇಸ್ 0 ಅಂತ ಕರಿಬಹುದು. ಸೊ ಪಾಯ್ಸನ್ಸ್ ರೇಷಿಯೋ ನಮ್ಗೆ ಏನು ಇದರಿಂದ ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಹೌ ಮಚ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಸೈಡ್ ವೇಸ್ ವೆನ್ ಇಟ್ ಈಸ್ ಸ್ಟ್ರೆಚ್ಡ್ ಆರ್ ಎಕ್ಸ್ಪ್ಯಾಂಡ್. ವೆನ್ ಇಟ್ ಈಸ್ ಕಂಪ್ರೆಸ್ಡ್ ಆದಾಗ ಏನಾಗುತ್ತೆ, ಸೈಡ್ ವೇಸ್ ಏನಾಗುತ್ತೆ, ಕಂಪ್ರೆಸ್ ಆಗುತ್ತೆ, ಅಂದರೆ ರೆಡ್ಯೂಸ್ ಆಗುತ್ತೆ ಡಯಾಮೀಟರ್ ಅಥವಾ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು. ನೀವು ಟೆನ್ಸೈಲ್ ಲೋಡ್ ಅಪ್ಲೈ ಮಾಡಿದಾಗ ಸ್ಟ್ರೆಚ್ ಆಗುತ್ತೆ ಅಥವಾ ಎಕ್ಸ್ಪ್ಯಾಂಡ್ ಆಗುತ್ತೆ. ಇನ್ನು ಪಾಯ್ಸನ್ಸ್ ರೇಷಿಯೋದು ಇಂಪಾರ್ಟೆನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೆಷಿನ್ ಡಿಸೈನ್ ಫೀಲ್ಡಲ್ಲಿ ನಾವು ಪಾಯ್ಸನ್ಸ್ ರೇಷಿಯೋನ ಕನ್ಸಿಡರ್ ಮಾಡಬೇಕಾಗುತ್ತೆ. ವಿ ಯೂಸ್ ಇನ್ ಬ್ರಿಡ್ಜ್ ಡಿಸೈನ್, ವಿ ಯೂಸ್ ಇನ್ ಪ್ರೆಷರ್ ವೆಜಲ್ ಡಿಸೈನ್, ವಿ ಯೂಸ್ ಇನ್ ಫೈನೈಟ್ ಎಲಿಮೆಂಟ್ ಅನಾಲಿಸಿಸ್ ಲೈಕ್ ಆನ್ಸಿಸ್ ಆರ್ ಅಬಾಕಸ್ ಸಿಮ್ಯುಲೇಷನ್ಸ್. ಅಲ್ಲೆಲ್ಲ ನೀವು ಪಾಯ್ಸನ್ಸ್ ರೇಷಿಯೋನ ಮೆಟೀರಿಯಲ್ ಸೆಲೆಕ್ಟ್ ಮಾಡಿದಾಗ ಕೊಡಬೇಕಾಗತ್ತೆ. ಇನ್ನು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಬಿಲ್ಡಿಂಗ್ದೆಲ್ಲ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ವಿ ಯೂಸ್ ಪಾಯ್ಸನ್ಸ್ ರೇಷಿಯೋ ಆಸ್ ಅ ಮೇಜರ್ ಇನ್ಪುಟ್ ಡೇಟಾ ಟು ಕ್ಯಾರಿ ಔಟ್ ಎನಿ ಸಿಮ್ಯುಲೇಷನ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಟಾಪಿಕ್ಸ್ ವಿಚ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ಇನ್ ದಿಸ್ ಸೆಷನ್. ಇಲ್ಲಿ ಎಕ್ಸಾಮ್ಗೆ ನೀವು ಏನೇನು ಓದ್ಕೋಬೋದು ಅಂತ ಹೇಳಿದ್ರೆ, ಸ್ಟ್ರೈನ್ ಅಂದರೆ ಡಿಫೈನ್ ಮಾಡೋದು ಕೇಳ್ತಾರೆ, ಸ್ಟೇಟ್ ಆ್ಯಂಡ್ ಟೈಪ್ಸ್ ಆಫ್ ಸ್ಟ್ರೈನ್ ಕೇಳ್ತಾರೆ. ಅಲ್ಲಿ ಲ್ಯಾಟ್ರಲ್ ಸ್ಟ್ರೈನು, ಲಾಂಜಿಟ್ಯೂಡಿನಲ್ ಸ್ಟ್ರೈನು ಅಥವಾ ಕಂಪ್ರೆಸಿವ್ ಸ್ಟ್ರೈನು, ಶಿಯರ್ ಸ್ಟ್ರೈನ್ ಅದ್ರ ಬಗ್ಗೆ ತಿಳ್ಕೊಬೋದು. ಇನ್ನು ಪಾಯ್ಸನ್ಸ್ ರೇಷಿಯೋ ಇಸ್ ಎ ಕಾಮನ್ ಕ್ವಶನ್ ವಿಚ್ ಇನ್ ಎಕ್ಸಾಮಿನೇಷನ್ ಏನು ಈ ಥರದ ಕ್ವಶನ್ ಕಾಮನ್ ಆಗಿ ಬರುತ್ತೆ. ಪಾಯ್ಸನ್ಸ್ ರೇಷಿಯೋ ಅಂದರೆ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ದ ಲಾಂಜಿಟ್ಯೂಡಿನಲ್ ಸ್ಟ್ರೈನು. ಮತ್ತು ಡಿಫರೆನ್ಸ್ ಬಿಟ್ವೀನ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 3 marks. ಸೊ ಸ್ಟ್ರೆಸ್ ಮತ್ತು ಸ್ಟ್ರೈನ್ಗೆ ಇರುವಂತಹ ಡಿಫರೆನ್ಸ್ ಕೇಳ್ತಾರೆ. ಅದು ಬಿಟ್ಟರೆ ಸ್ಟ್ರೈನ್ ಫಾರ್ಮುಲಾ ಮತ್ತು ಪಾಯ್ಸನ್ಸ್ ರೇಷಿಯೋ ಫಾರ್ಮುಲಾ ಬಗ್ಗೆ ಕೇಳ್ತಾರೆ. ಇಷ್ಟನ್ನು ಕೂಡ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಜಸ್ಟ್ ಕ್ವಿಕ್ಕಾಗಿ ರಿಕಾಪ್ ಮಾಡೋದಾದರೆ, ನಮ್ಮ ಈ 2 days ಲೆಕ್ಚರಲ್ಲಿ ವಿ ಲರ್ನ್ಟ್ ಅಬೌಟ್ ಡೆಫಿನಿಷನ್ ಆಫ್ ಸ್ಟ್ರೈನ್, ಕಂಪ್ರೆಸಿವ್ ಸ್ಟ್ರೈನ್, ಟೆನ್ಸೈಲ್ ಸ್ಟ್ರೈನ್, difference between stress and strain, significance in engineering applications, Poisson's ratio. So these are the topics which we learnt now.
These concepts help us to understand how material behaves under different loadings. In the next video, we will study stress strain diagram and Hooke's law. So if you found this lecture helpful, please like, share and subscribe to the channel. See you in the next lecture. Thank you.